ನಮ್ಮ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಇದು ಸಿಬ್ಬಂದಿಯವರು ಸ್ಟ್ರೈಕ್ ಮಾಡೋದ್ರಿಂದ ನಾವು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತಿನ ಎಕ್ಸಾಮ್ಸ್ ಎಲ್ಲ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ಪೋಸ್ಟ್ಪೋನ್ ಮಾಡಿದ್ದು ಡೇಟ್ ನೆಕ್ಸ್ಟ್ ಈ ಎಕ್ಸಾಮ್ಸ್ ಯಾವ ಮಾಡ್ತೀವಿ ಅಂತೇಳಿ ಇವತ್ತು ಈವ್ನಿಂಗ್ ಈ ಕೆ ಎಸ್ ಆರ್ ಟಿ ಸಿ ಅವ್ರ ಸಿಬ್ಬಂದಿದು ತೀರ್ಮಾನ ನೋಡ್ಕೊಂಡು ಮಾಡಬೇಕಾಗ್ತದೆ. ಇವತ್ತು ಒಂದೇ ದಿವಸ ಸ್ಟ್ರೈಕ್ ಇದೆ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಸಾಟರ್ಡೆ ಫ್ರೈಡೇ ನಮ್ಮ ಲಿಸ್ಟ್ ರೆವಲ್ಯೂಷನ್ ಅವ್ರ ಸಿಬ್ಬಂದಿ ನೋಡಿ ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಪೋಸ್ಟ್ಪೋನ್ ಮಾಡ್ತೀವಿ. ಸರ್, ಈಗ ಸಂಜೆನೇ ಇನ್ಫಾರ್ಮೇಷನ್ ಮಾಡಿಲ್ಲ, ಬೆಳಿಗ್ಗೆ ಇನ್ಫಾರ್ಮೇಷನ್ ಮಾಡೋದ್ರಿಂದ ಎಷ್ಟೋ ಹುಡುಗರಿಗೆ ತೊಂದರೆ ಆಗಿದೆ. ಬಂದಿದ್ದು ಸುಮ್ಮನೆ ಕಾಯ್ಕೊಂಡು ಕೂತಿದ್ರು. ಸಂಜೆ ಆಗಂದರೆ ನಮಗೆ ನೈಟ್ 9 o'clock ವರೆಗೆ ನಮಗೆ ಮಾಹಿತಿ ಪ್ರಕಾರ ಕೋರ್ಟು ಏನಾಗಿದೆ ಸ್ಟೇ ತಂದಿದೆ, ಕೋರ್ಟು ಒಂದು ನಿರ್ಧಾರ ಇದೆ, ಸ್ಟ್ರೈಕ್ ಪೋಸ್ಟ್ಪೋನ್ ಮಾಡಬೇಕಂತ ಹೇಳಿದ್ರು. ನಾವು ನೈಟ್ 9 o'clock 10 o'clock 11 o'clock ವರೆಗೆ ನಾವು ಮೀಡಿಯಾಗಳು ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದೀವಿ. ಸೊ 11 o'clock ಗೊತ್ತಾಯಿತು ಅಸೋಸಿಯೇಷನ್ ಅವರು ನಾವು ಮಾಡ್ತೀವಿ ಅಂತೇಳಿ. ಸೊ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿಲ್ಲ, ಯಾಕಂದರೆ ನಮ್ಮದೊಂದು ಗ್ರೂಪ್ ಇದೆ, ಪ್ರಿನ್ಸಿಪಲ್ಸ್ಗೆ ಗ್ರೂಪ್ಗೆ ಮತ್ತು ಪ್ರಿನ್ಸಿಪಲ್ಸ್ ಸ್ಟಾಫ್ಗೆ ಸ್ಟೂಡೆಂಟ್ಸ್ಗೆ ಎಲ್ಲ ಗ್ರೂಪ್ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಿಲ್ಲ, ಯಾಕಂದರೆ ಬಸ್ಸಸ್ ಇರೋದಿಲ್ಲ, ಬಸ್ಸಸ್ ಬಂದಿಲ್ಲ. ಒಂದು ನೋಡಿ ನಾವು ಬೆಳಗ್ಗೆ 8 o'clock ರಿಜಿಸ್ಟ್ರೇಷನ್ ನಾವು ಮಾತಾಡ್ಕೊಂಡು 7 o'clock ಮಾತಾಡ್ಕೊಂಡಿದ್ದೀವಿ. ಕೆ ಎಸ್ ಆರ್ ಟಿ ಬಸ್ಸಸ್ಸು ರೋಡ್ ಮೇಲೆ ಇತ್ತು. ಆದರೆ ಮತ್ತೆ ವಿಚಾರ ಬಂತು, ಕೇವಲ ಸ್ವಲ್ಪ ಬಸ್ಸಸ್ ಮಾತ್ರ ನಡೀತಾ ಇದ್ದಾವೆ, ಓನ್ಲಿ ಟ್ರೈನೀಸ್ ಮಾತ್ರ ಬಸ್ಸಸ್ ಮಾಡ್ತಾಯಿದ್ದಾರೆ. ಹಾಗಾಗಿ ಸ್ವಲ್ಪ ಬಸ್ಸಸ್ ಇತ್ತು. ರಿಮೋಟ್ ಏರಿಯಾಸ್ಗೆ ಬಸ್ಸಸ್ ಇರೋದು ಕಷ್ಟ ಆಗ್ತದೆ. ಹಾಗಾಗಿ ಮತ್ತೆ ಇಮಿಡಿಯೇಟಾಗಿ ನಾವು ಮೆಸೇಜ್ ಬೆಳಗ್ಗೆ 7:30ಗೆ ಹಾಕ್ತಿದ್ವಿ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಿಲ್ಲ, ಅನನುಕೂಲ ಏನಾಗೋದಿಲ್ಲ. ನಾವು ವಿದ್ಯಾರ್ಥಿ ಅನುಕೂಲ ಆಗಬೇಕಂದ್ರೆ ನಾವು ತೀರ್ಮಾನ ಮಾಡ್ತೀವಿ. ಈ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ರಲ್ಲ, ಮುಂದೆ ಏನು ಟೈಮ್ ಟೇಬಲ್ ಅದ್ರ ಪ್ರಕಾರ ಹೋಗ್ತಾರೆ. ಈ ಒಂದು ಎಕ್ಸಾಮು ನಾವು ಡೇಟ್ ಡಿಸೈಡ್ ಮಾಡ್ತೀವಿ, ಅವತ್ತೊಂದು ದಿವಸ ಮಾಡಿ ಆ ಡೇಟ್ ಒಳಗೆ ಮುಗಿಸ್ಬೇಕು. ಈಗ ಈ ಮುಷ್ಕರ ಏನಾದರೂ ಮುಂದುವರೆದ್ರೆ ಮುಂದಿನ ಎಕ್ಸಾಮ್ಗಳು ಕೂಡ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇದೆ.